ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಈವ್ನಿಂಗ್ ಟೀ ಜೊತೆಗೆ ಒಂದು ಸೂಪರ್ ಆಗಿರುವ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಏನಪ್ಪ ಅದು ಅಂದರೆ ಘಮ ಘಮ ಅಂತ ಪರಿಮಳ ಬರುವಂತಹ ಹಲಸಿನ ಹಣ್ಣಿನ ಗಾರಿಗೆ, ಅಥವಾ ಇದನ್ನು ಹಲಸಿನ ಹಣ್ಣಿನ ಮುಲ್ಕ ಅಂತ ಕೂಡ ಕರೀತಾರೆ. ಈ ಮಳೆಗಾಲ ಬಂತಂದರೆ ಹಲಸಿನ ಹಣ್ಣನ್ನು ತಿನ್ನೋದು ಕಮ್ಮಿ ಮಾಡ್ತಾರೆ. ಅದೆಷ್ಟೋ ಹಲಸಿನ ಹಣ್ಣು ಮರದಲ್ಲೇ ಹಣ್ಣಾಗಿ ಕೆಳಗೆ ಬಿದ್ದು ಕೊಳೆತು ಹೋಗುವಂತಹ ಘಟನೆಗಳೇ ಎಲ್ಲ ಕಡೆ ಕಾಣೋದು. ಹಾಗೆಯೇ ಅದು ಪರಿಮಳ ಹೋಗಿ ವಾಸನೆ ಬರುವಂತಹ ಆಗ್ತದೆ. ಯಾಕಂದರೆ ಈ ಮಳೆಗಾಲ ಸ್ಟಾರ್ಟ್ ಆದ ನಂತರ ಹಲಸಿನ ಹಣ್ಣು ನೀರು ತುಂಬ ಎಳ್ಕೊಳ್ತದೆ ಅಂತ ಹಲಸಿನ ಹಣ್ಣನ್ನು ತಿನ್ನೋದನ್ನು ಕಮ್ಮಿ ಮಾಡ್ತಾರೆ. ಕಮ್ಮಿ ಮಾಡೋದಕ್ಕಿಂತ ಹಲಸಿನ ಹಣ್ಣನ್ನು ತಿನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಎಷ್ಟೋ ಹಲಸಿನ ಹಣ್ಣಿನ ಲವ್ವರ್ಸ್ ಇರ್ತಾರಲ್ಲ, ಅಂದರೆ ಕೆಲವರಿಗೆ ಹಲಸಿನ ಹಣ್ಣು ತುಂಬಾ ಇಷ್ಟ, ನಾನು ಕೂಡ ಅದರಲ್ಲಿ ಒಬ್ಬಳು. ಸೊ ಹಾಗಾಗಿ ಅವರಿಗಾಗಿ ಈ ಹಲಸಿನ ಹಣ್ಣನ್ನು ವೇಸ್ಟ್ ಮಾಡದೆ ಅದನ್ನು ಕೂಡ ಯೂಸ್ ಮಾಡಬೇಕು ಅಂತ ಇವತ್ತು ಹಲಸಿನ ಹಣ್ಣಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಇದಕ್ಕಿಂತ ಮುಂಚೆ ಕೂಡ ಹಲಸಿನ ಹಣ್ಣಿನ ಕಡುಬು ಮಾಡಿದ್ದೆ, ಅಂದರೆ ಹಲಸಿನ ಹಣ್ಣನ್ನು ಉಪಯೋಗಿಸಿ ಒಂದು ತಿಂಡಿ ಮಾಡಿದ್ದೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೇನೆ. ಸೊ ಅದನ್ನು ಕೂಡ ಯಾರೆಲ್ಲ ನೋಡಲಿಲ್ಲ ನೋಡಿ ಹಲಸಿನ ಹಣ್ಣಿನ ಕಡುಬನ್ನು, ಅವರು ಕೂಡ ನೋಡಿ. ಸೊ ಇವತ್ತು ನಾನು ಹಲಸಿನ ಹಣ್ಣಿನ ಗಾರಿಗೆಯನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಹಲಸಿನ ಹಣ್ಣಿನ ಗಾರಿಗೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಮೊದಲಿಗೆ ನಾನು ಇಲ್ಲಿ ಬರ್ಕೆ ಹಲಸಿನ ಹಣ್ಣು ತಗೊಂಡಿದ್ದೇನೆ. ತುಳುವೆ ಹಲಸಿನ ಹಣ್ಣು ಬರ್ತದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದನ್ನಾದರೆ ಇನ್ನು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಸಾಕು. ಇದು ಇಷ್ಟು ತಗೊಂಡಿದ್ದೇನೆ, ಅಂದರೆ ನೀವು 2 ಲೋಟ ಅಕ್ಕಿ ಹಾಕಿದರೆ 1 ಲೋಟದಷ್ಟು ಹಲಸಿನ ಹಣ್ಣು ಬೇಕಾಗ್ತದೆ. ಸ್ವಲ್ಪ ಜಾಸ್ತಿ ಕೂಡ ತಗೊಳ್ಬೋದು ಬರ್ಕೆ ಆದರೆ ತುಳುವೆ ಆದರೆ ಸ್ವಲ್ಪ ಕಮ್ಮಿ ತಗೊಂಡ್ರೆ ಒಳ್ಳೆಯದು. ನೋಡಿ, ಇದು ಸಿಹಿ ಇದೆಯಾ ಅಂತ ನೀವು ಸ್ವಲ್ಪ ತಿಂದು ನೋಡಬೇಕು. ಯಾಕಂದರೆ ತುಂಬ ಸಿಹಿ ಇದ್ದರೆ ಸ್ವಲ್ಪ ಬೆಲ್ಲದ ಪ್ರಮಾಣವನ್ನು ಕಮ್ಮಿ ಮಾಡಬಹುದು. ಮತ್ತು ಈ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಬೇಕು. ಸೊ ಇದು ನಾನು ಇವತ್ತು ಈಸಿ ಮೆಥಡ್ ನಿಮಗೆ ತೋರಿಸಿಕೊಡುವಂತಹದ್ದು. ಮತ್ತು ಇದು ಬಾಕಿ ಗಾರಿಗೆಗಿಂತ ಸಹ ಈ ರೀತಿ ಮಾಡಿದರೆ ಉಂಟಲ್ಲ ತುಂಬ ಟೇಸ್ಟ್ ಆಗೋದು. ಮತ್ತು ಮೊದಲಿನ ಸಲ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ದೀರಾ ಅಥವಾ ಯಾರೆಲ್ಲ ಫಸ್ಟ್ ಟೈಮ್ ಈ ಗಾರಿಗೆ ಮಾಡ್ತಿದ್ದೀರಾ ಅವರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು. ಆ ರೀತಿ ನಾನು ಹೇಳ್ತೇನೆ, ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ. ಈ ರೀತಿ ಕಟ್ ಮಾಡಿದ್ದೇನೆ. ನಂತರ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. 2 ಲೋಟದಷ್ಟು ಅಕ್ಕಿ ಹಾಕಿದ್ದೇನೆ. ಚಿಕ್ಕ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕಿಬಿಟ್ಟಿದ್ದೇನೆ. ಒಂದು 2 ಗಂಟೆಗಳ ಕಾಲ ನೆನೆಸಿದ್ದೇನೆ. ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ 1 ಗಂಟೆ ನೆನೆಸಿದರೆ ಕೂಡ ಸಾಕಾಗ್ತದೆ. ಅಂದರೆ ನೀರನ್ನೆಲ್ಲ ಚೆನ್ನಾಗಿ ಬಸಿದು ತಗೊಳ್ಬೇಕು, ನೀರಿಲ್ಲದಾಗೆ ನಾವು ತಗೊಳ್ಬೇಕು, ಅದು ಇಂಪಾರ್ಟೆಂಟ್. ಮತ್ತು ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಯಾಕಂದರೆ ಇದು ಗಟ್ಟಿಯಾಗಿ ಬರಬೇಕು. ನಾರ್ಮಲಿ ನಾವು ಗೋಳಿ ಬಜೆ ಯಾವ ರೀತಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ತೇವೆ ನೋಡಿ, ಆ ರೀತಿಯಾಗಿ ಮಾಡಬೇಕು. ಸೊ ಗೋಳಿ ಬಜೆದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಸೊ ಅದರದ್ದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಅದನ್ನು ಕೂಡ ನೋಡಿ. ಅದಲ್ಲದೆ ಸಂಜೆಗೆ ಬನ್ಸ್, ಗೋಳಿ ಬಜೆ ಈ ರೀತಿ ಎಲ್ಲ ತಿಂಡಿ ಇಷ್ಟ ಆಗ್ತದಲ್ಲ, ಸೊ ಅದೆಲ್ಲ ಲಿಂಕ್ ನಾನು ಶೇರ್ ಮಾಡಿರ್ತೇನೆ. ಯಾರೆಲ್ಲ ಇನ್ನು ಕೂಡ ನೋಡಲಿಲ್ಲ ನೋಡಿ. ಮೊದಲಿಗೆ ನಾನು ಹಲಸಿನ ಹಣ್ಣನ್ನು ಮಾತ್ರ ಪೇಸ್ಟ್ ಮಾಡ್ತೇನೆ. ತುಂಬ ಪೇಸ್ಟ್ ಆಗಬೇಕು ಅಂತ ಇಲ್ಲ, ಸ್ವಲ್ಪ ತರಿ ಆದರೆ ಸಾಕು. ಯಾಕೆಂತ ಕೂಡ ಹೇಳ್ತೇನೆ ನೋಡಿ. ಈ ರೀತಿ ಹಲಸಿನ ಹಣ್ಣನ್ನು ಹಾಕಿ ಒಂದು ಪೇಸ್ಟ್ ರೀತಿ ರೆಡಿ ಮಾಡಿದ್ದೇನೆ ನೋಡಿ. ಈ ರೀತಿಯಾಗಿ ಉಂಟು, ತುಂಬ ಪೇಸ್ಟ್ ರೀತಿ ಇಲ್ಲ, ಸ್ವಲ್ಪ ತರಿಯಾಗಿ ಉಂಟು. ಯಾಕಂದರೆ ಅಕ್ಕಿ ಹಾಕೊಳ್ಳುವಾಗ ಅಂದರೆ ನೀರು ಹಾಕೊಳ್ಳೋದಿಲ್ಲಲ್ಲ, ಸೊ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇದರ ಜೊತೆ ಯಾರೇ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗ್ತದೆ ಅಂತ ಅದಕ್ಕೆ. ಮತ್ತು ಇಲ್ಲದಿದ್ದರೆ ಹಲಸಿನ ಹಣ್ಣು ಸರಿಯಾಗಿ ರುಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅಂದರೆ ಅಕ್ಕಿಯನ್ನು. ಮತ್ತು ಈ ಹಲಸಿನ ಹಣ್ಣಿನ ಜೊತೆ ಹಾಕಿದರೆ ರುಬ್ಲಿಕ್ಕೆ ಈಸಿ ಆಗ್ತದೆ ಅಂತ ಈ ರೀತಿ ನಾನು ಮಾಡೋದು ನೋಡಿ. ಅಕ್ಕಿ ಹಾಕಿದ್ದೇನೆ, ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ನೀರು ಹಾಕದೆ ರುಬ್ತಾ ಇರೋದು. ತುಂಬ ಕ್ವಾಂಟಿಟಿಯಲ್ಲಿ ಹಾಕಿದರೆ ಮಿಕ್ಸಿಗೆ ಕೂಡ ಕಷ್ಟ ಆಗ್ತದೆ, ಅದಕ್ಕೋಸ್ಕರ. ಸೊ ನಾನು ತಗೊಂಡು ಅಕ್ಕಿಯಲ್ಲಿ ಅರ್ಧದಷ್ಟು ಹಾಕಿದ್ದೇನೆ. ಹಾಗೆಯೇ ಬೆಲ್ಲ ಹಾಕ್ತಾ ಇದ್ದೇನೆ ನೋಡಿ. ಇದರ ಪ್ರಮಾಣ ಯಾವ ರೀತಿ ಅಂದರೆ 2 ಲೋಟ ಅಕ್ಕಿಗೆ 1 ಲೋಟ ಹಲಸಿನ ಹಣ್ಣು, ಹಾಗೆಯೇ 1 ಲೋಟದಷ್ಟು ಬೆಲ್ಲ, ಈ ರೀತಿ ಪ್ರಮಾಣ. ಇದು ಕರೆಕ್ಟಾಗಿರ್ತದೆ ಸಿಹಿ, ಅಂದರೆ ಜಾಸ್ತಿ ಕೂಡ ಸಿಹಿ ಅಲ್ಲ, ಹಾಗೆಯೇ ಸಪ್ಪೆ ಕೂಡ ಅಲ್ಲ, ಕರೆಕ್ಟ್ ಈಕ್ವಲ್ ಆಗಿ ಅಂದರೆ ಸರಿ ಪ್ರಮಾಣದಲ್ಲಿ ಇರ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ನಾನು 2 ಸಲ ಮಾಡಿ ಉಪ್ಪು ಹಾಕ್ತೇನೆ. ಈಗ ಇಷ್ಟು ಹಾಕಿದ್ದೇನೆ. ಮತ್ತು ಒಂದು 2 ಏಲಕ್ಕಿ ಹಾಕಿದ್ದೇನೆ. ಟೋಟಲ್ ಆಗಿ ನಾನು 4 ಏಲಕ್ಕಿ ಬಳಸ್ತೇನೆ. ಮೊದಲಿಗೆ 2 ಏಲಕ್ಕಿ ಹಾಕಿದ್ದೇನೆ. ಹಾಗೆಯೇ ಈ ರೀತಿಯಾಗಿ ಒಂದು ಪೇಸ್ಟ್ ರೀತಿ ರೆಡಿ ಮಾಡಿದ್ದೇನೆ ನೋಡಿ. ನಾವು ನೀರು ಹಾಕದಿಲ್ಲದಿದ್ದರೂ ಕೂಡ ಹಿಟ್ಟು ಸ್ವಲ್ಪ ನೀರೇ ಆಗಿದೆ ಅದಕ್ಕೆ. ಮತ್ತು ಇದು ತರಿಯಾಗಿರಬೇಕು, ತುಂಬ ಫೈನ್ ಆಗಿ ಪೇಸ್ಟ್ ಮಾಡೋದು ಬೇಡ. ಈ ರವೆ ಎಲ್ಲ ಯಾವ ರೀತಿ ಇರ್ತದೆ ನೋಡಿ, ಆ ರೀತಿ ತರಿಯಾಗಿರಬೇಕು. ಈ ರೀತಿಯಾದ ನಾವೊಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು. ಇದು ನಾನು ಫಸ್ಟಿಗೆ ಅಂದರೆ
ಮೊದಲ ಹಾಕಿದ ಇದು ಗ್ರೈಂಡ್ ಮಾಡಿದ್ದು. ಇನ್ನು ಸೆಕೆಂಡ್ ಟೈಮ್ ನಾನು ಗ್ರೈಂಡ್ ಮಾಡ್ತೇನೆ, ಅಗೇನ್ ಅಕ್ಕಿ ಬೆಲ್ಲವನ್ನು ಗ್ರೈಂಡ್ ಮಾಡ್ತೇನೆ. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನಾನಿದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳಿಲ್ಲ, ಆದರೆ ನಾನಿದಕ್ಕೆ ತೆಂಗಿನ ತುರಿ ಯೂಸ್ ಮಾಡ್ತೇನೆ ಬಟ್ ಹಾಕಲಿಲ್ಲ. ಸೊ ಅದೊಂದು ರೀತಿಯ ಟಿಪ್ಸ್ ಅಂತಲೇ ಹೇಳ್ಬೋದು. ಅದು ಯಾವಾಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಈಗ ನಾನು ಫಸ್ಟಿಗೆ ಗ್ರೈಂಡ್ ಮಾಡಿದ್ದನ್ನು ಒಂದು ಬೌಲಿಗೆ ಹಾಕಿದ್ದೇನೆ. ಸೊ ಸೆಕೆಂಡ್ ಟೈಮ್ ಅಕ್ಕಿ ಮತ್ತು ಬೆಲ್ಲವನ್ನು ಎಗೇನ್ ಗ್ರೈಂಡ್ ಮಾಡ್ತಾ ಇದ್ದೇನೆ ನಾನು. ನೋಡಿ, ಈಗ ಕೂಡ ಗ್ರೈಂಡ್ ಮಾಡುವಾಗ ನೀವು ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಳೋದು ಬೇಡ. ನೀರು ಹಾಕಿದರೆ ಹಿಟ್ಟು ತುಂಬ ತೆಳ್ಳಗಾಗ್ತದೆ. ಹಿಟ್ಟು ತೆಳ್ಳಗಾದರೆ ನೀವು ಗಾರಿಗೆ ಮಾಡ್ಕೊಳ್ಳುವಾಗ ಅದು ಎಣ್ಣೆ ತುಂಬ ಹೀರ್ಕೊಳ್ತದೆ, ಹಾಗಾಗಿ ಚೆನ್ನಾಗಿ ಬರುವುದಿಲ್ಲ ಇದು ಗಾರಿಗೆ. ಹಾಗೆಯೇ ತುಂಬ ಗಟ್ಟಿಯಾಗಿ ಆದರೂ ಕೂಡ ಹಿಟ್ಟು ಚೆನ್ನಾಗಾಗೋದಿಲ್ಲ. ನೋಡಿ, ಈಗ 2 ಏಲಕ್ಕಿ ಹಾಕಿದ್ದೆ ಆಗನೇ, ಈಗ ಎಗೇನ್ 2 ಏಲಕ್ಕಿ ಹಾಕ್ತೇನೆ. ಸೊ ಒಂದು ವೇಳೆ ನೀವು ತಗೊಂಡಿರುವಂತಹ ಹಲಸಿನ ಹಣ್ಣು ಸಿಹಿ ಇಲ್ಲದಿದ್ದರೂ ಕೂಡ ಈ ಬೆಲ್ಲ ಹಾಕುವಾಗ ಸಿಹಿ ಆಗ್ತದೆ. ಈಗ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ, ಫೈನಾಗಿ ಪೇಸ್ಟ್ ಮಾಡ್ತೇನೆ. ತುಂಬ ಫೈನಾಗಿ ಬೇಡ, ಸ್ವಲ್ಪ ತರಿಯಾಗಿ ಆದರೆ ಸಾಕು. ಮತ್ತು ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಆ ಹಲಸಿನ ಹಣ್ಣು ಕೆಲವೊಮ್ಮೆ ಎಂತಾಗ್ತದೆ ಅಂದರೆ ಘಮನೇ ಇರುವುದಿಲ್ಲ, ಕೆಲವು ಹಲಸಿನ ಹಣ್ಣು ಟೇಸ್ಟೇ ಇರುವುದಿಲ್ಲ. ಆದರೂ ಕೂಡ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಸೊ ಹಲಸಿನ ಹಣ್ಣು ಚೆನ್ನಾಗಿಲ್ಲಲ್ಲ ಅಂತ ಕೆಲವರು ಹಾಗೇನೆ ಕೊಳಿಲಿಕ್ಕೆ ಬಿಡ್ತಾರೆ, ಅಂದರೆ ತಿನ್ನಲಿಕ್ಕೇನೆ ಹೋಗುದಿಲ್ಲ, ತೆಗಿಲಿಕ್ಕೇನೆ ಹೋಗುದಿಲ್ಲ ಹಲಸಿನ ಹಣ್ಣು. ಆದರೆ ಈ ರೀತಿಯಾಗಿ ತಿಂಡಿ ಮಾಡಿ ತುಂಬ ಚೆನ್ನಾಗಿರ್ತದೆ. ಸೊ ನೋಡಿ, ಹಿಟ್ಟು ಈಗ ಸ್ವಲ್ಪ ತೆಳ್ಳಗಾದಾಗೆ ಕಾಣ್ತಾ ಉಂಟು. ಅದಕ್ಕೆ ನಾನು ಈಗ ತೆಂಗಿನ ತುರಿ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಇದು ನಿಮಗೆ ತೆಂಗಿನ ತುರಿ ಎಷ್ಟು ಬೇಕಾದ್ರೂ ತಗೊಳ್ಬಹುದು. ನಾನೊಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಅರ್ಧ ಗಡಿ ಅಂದರೆ ಒಂದು ತೆಂಗಿನಕಾಯಿಯ ಅರ್ಧ ಹೋಳಿನಷ್ಟು ತಗೊಂಡಿದ್ದೇನೆ. ಇದನ್ನು ತುರಿದು ಬಿಟ್ಟು ಹಾಕ್ಕೊಂಡಿದ್ದೇನೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ತೆಳ್ಳಗಿರುವ ಹಿಟ್ಟು ಗಟ್ಟಿ ಕೂಡ ಆಗ್ತದೆ. ಆಗ ಗಾರಿಗೆ ಹಾಕಲಿಕ್ಕೆ ಕೂಡ, ಎಣ್ಣೆಯಲ್ಲಿ ಹಾಕಲಿಕ್ಕೂ ಕೂಡ ಸರಿ ಬರ್ತದೆ, ಶೇಪ್ ಕೂಡ ಚೆನ್ನಾಗಿ ಬರ್ತದೆ, ಹಾಗೆಯೇ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿ ಬರ್ತದೆ. ಯಾಕಂದರೆ ತಿನ್ನುವಾಗ ಆ ಒಂದೊಂದು ಬೈಟಿನಲ್ಲೂ ಆ ತೆಂಗಿನ ತುರಿಗಳು ಸಿಕ್ಕುವಾಗ ಉಂಟಲ್ಲ, ಆಹಾ, ಅದರ ಮಜನೇ ಬೇರೆ. ಅದು ನನಗೆ ಹೇಳಲಿಕ್ಕೇ ಸಾಧ್ಯ ಇಲ್ಲ, ನೀವೇ ಅದನ್ನು ಅನುಭವಿಸಿ ನೋಡಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ತಿಂಡಿಯನ್ನು ಈ ಟೈಮಲ್ಲಿ ಖಂಡಿತ ಮಾಡಿ ನೋಡಿ, ನಿಮಗಂತೂ ಇಷ್ಟ ಆಗೇ ಆಗುತ್ತದೆ. ಮನೆಯಲ್ಲಿ ಕೂಡ ಶಬಾಷ್ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಈ ತಿಂಡಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ, ಯಾಕಂದರೆ ಬೆಲ್ಲ ಯೂಸ್ ಮಾಡಿಕೊಂಡು ಮಾಡಿರುವಂತಹದ್ದು, ಸಕ್ಕರೆ ಕೂಡ ಅಲ್ಲ. ಸೊ ಹಾಗಾಗಿ ಒಂದು ರೀತಿ ಹೆಲ್ದಿ ಅಂತಲೇ ಹೇಳ್ಬೋದು. ನೋಡಿ, ಹಿಟ್ಟು ಈಗ ಯಾವ ರೀತಿ ದಪ್ಪ ಆಗಿದೆ ಅಂತ. ಇಷ್ಟು ದಪ್ಪ ಬೇಕು, ಯಾಕಂದರೆ ತೀರ ಗಟ್ಟಿ ಕೂಡ ಅಲ್ಲ, ತೀರ ತೆಳು ಕೂಡ ಅಲ್ಲ. ನೋಡಿ, ಈ ರೀತಿ ಸ್ಪೂನಿಂದ ಹಾಕುವಾಗ ಒಮ್ಮೆಲೆ ಜಾರುವುದಿಲ್ಲ, ಸ್ವಲ್ಪ ಮೆಲ್ಲನೆ ಜಾರ್ತದೆ. ಇದನ್ನು ನೀವು ಕೈಗಳ ಸಹಾಯದಿಂದ ಕೂಡ ಹಾಕ್ಕೊಳ್ಬಹುದು ಎಣ್ಣೆಗೆ, ಅಥವಾ ಸ್ಪೂನಿನ ಸಹಾಯದಿಂದ ಕೂಡ ಹಾಕ್ಕೊಳ್ಬಹುದು. ನಾನು ಎರಡೂ ಮೆಥಡಲ್ಲಿ ಮಾಡಿ ತೋರಿಸ್ತೇನೆ. ಯಾಕಂದರೆ ಫಸ್ಟ್ ಟೈಮ್ ಏನಾದರೂ ನೀವು ಗಾರಿಗೆ ಮಾಡೋದಾದರೆ ಕೆಲವರಿಗೆ ಕೈಯಲ್ಲಿ ಹಾಕಲಿಕ್ಕೆ ಹೆದರಿಕೆ ಆಗ್ತದೆ, ಕೈಗೆ ಎಣ್ಣೆ ರಟ್ತದ ಅಂತ ಆಗ್ತದೆ. ಅದಕ್ಕೆ ಸ್ಪೂನಿನಿಂದ ಮಾಡಬಹುದು. ನಿಮಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಸ್ಪೂನಿಂದ ಮಾಡಿ ನೋಡಿ. ಸೊ ದೊಡ್ಡದು ಬೇಕಾದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರಾಯಿತು, ಸಣ್ಣದು ಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಹಾಕಿದ್ರಾಯಿತು. ಈಗ ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದ ಅಂತ ನಾನು ಚೆಕ್ ಮಾಡಿ ತೋರಿಸ್ತೇನೆ. ಸೊ ಈ ರೀತಿ ಚೆಕ್ ಮಾಡೋದು. ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟು ಹಾಕೊಳ್ಳುವಾಗ ಮೊದಲಿಗೆ ನೋಡಿ, ಆ ಬಬಲ್ಸ್ ಬರ್ತದೆ. ಬಬಲ್ಸ್ ಬಂದು ಒಳಗಡೆ ಹೋದಂತಹ ಹಿಟ್ಟು ನೋಡಿ ಎಣ್ಣೆಯಲ್ಲಿ ತೇಲ್ತದೆ. ಈ ರೀತಿಯಾದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನಾನೀಗ ಸ್ಪೂನಿನಲ್ಲಿ ಹಾಕಿ ತೋರಿಸ್ತೇನೆ. ಇದು ಸರಿಯಾಗಿ ಶೇಪ್ ಬರುವುದಿಲ್ಲ, ನನಗೆ ಕೈಯಲ್ಲಿ ಹಾಕೋದು ಕರೆಕ್ಟ್ ಆಗ್ತದೆ. ಯಾಕಂದರೆ ಶೇಪ್ ಕೂಡ ಸ್ವಲ್ಪ ಸರಿಯಾಗಿ ಬರ್ತದೆ. ಗಾರಿಗೆ ಮತ್ತು ಜಾಸ್ತಿ ಶೇಪಲ್ಲಿ ಇರುವುದಿಲ್ಲ, ಈ ಗೋಳಿ ಬಜೆಯಾಗಿ ಸ್ವಲ್ಪ ಸೊಟ್ಟಾಗಿ ಇರ್ತದೆ. ಸ್ವಲ್ಪ ರೌಂಡ್ ಬಂದು ಸ್ವಲ್ಪ ತುದಿ ಸೊಟ್ಟಾಗಿದ್ದರೂ ಕೂಡ ಪರವಾಗಿಲ್ಲ, ಗಾರಿಗೆ ರುಚಿಯಾಗಿದ್ದರೆ ಸಾಕಾಗ್ತದೆ. ನಮಗೆ ಶೇಪ್ ಅಷ್ಟೊಂದು ನಾವು ನೋಡ್ಕೊಳ್ಳೋದಿಲ್ಲ. ಬಟ್ ಕೈಯಲ್ಲಿ ಹಾಕಿದ್ರುಂಟಲ್ಲ, ಶೇಪ್ ಕೂಡ ಚೆನ್ನಾಗಿ ಬರ್ತದೆ, ಸೈಜ್ ಕೂಡ ಎಲ್ಲ ಒಂದೇ ಥರ ಬರ್ತದೆ. ಯಾಕಂದರೆ ನೀವು ಕೈಯ ಅಂದಾಜಿಗೆ ಹಾಕಿರುವಂಥದ್ದಲ್ಲ. ಸ್ಪೂನಿನಲ್ಲಿ ಹೇಳಲಿಕ್ಕಾಗೋದಿಲ್ಲ, ಒಮ್ಮೊಮ್ಮೆ ಸ್ವಲ್ಪ ಜಾಸ್ತಿ ಬೀಳ್ತದೆ, ಒಮ್ಮೊಮ್ಮೆ ಸ್ವಲ್ಪ ಕಮ್ಮಿ ಬೀಳ್ತದೆ. ಮತ್ತು ಒಂದು ನನಗೆ ಕಮೆಂಟ್ಸಲ್ಲಿ ಹೇಳಿದ್ರು ಒಬ್ಬರು, ಸಕ್ಕರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಡಿ ತಿಂಡಿಗೆ ಅಂತ. ಸೊ ಅದಕ್ಕಾಗಿ ನಾನು ಬೆಲ್ಲ ಉಪಯೋಗಿಸಿ ಈಗ ತಿಂಡಿಯೊಂದು ಮಾಡ್ತಾ ಇದ್ದೇನೆ. ಯಾಕಂದರೆ ಬೆಲ್ಲ ಅಂದರೆ ಜಾಸ್ತಿಯಾಗಿ ಎಲ್ಲರೂ ತಿಂತಾರೆ. ಮತ್ತು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ. ಅದು ಹೌದು, ಆದರೆ ಮಿತವಾಗಿ ಎಲ್ಲವನ್ನು ಸಹ ನಾವು ಬಳಸಬೇಕು. ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಉಂಟಲ್ಲ, ಉಪ್ಪು ಕೂಡ ಬೇಕು, ಸಿಹಿ ಕೂಡ ಬೇಕು, ಎಲ್ಲದರ ಪ್ರಮಾಣ ಬೇಕು. ಯಾವುದು ಇಲ್ಲದಿದ್ದರೂ ಕೂಡ ನಮ್ಮ ಹೆಲ್ತಿಗೆ ಸ್ವಲ್ಪ ಏನೋ ಒಂದು ಇಲ್ಲದಾಗೆ ಆಗ್ತದೆ. ಎಲ್ಲ ಕೂಡ ಬ್ಯಾಲೆನ್ಸಲ್ಲಿ ಇರಬೇಕು. ಉಪ್ಪು, ಖಾರ, ಹುಳಿ ಇಲ್ಲದ ದೇಹ ಯಾವುದಕ್ಕೆ? ನಾವು ಜೀವಂತವಾಗಿರುವಾಗ ಉಂಟಲ್ಲ, ಎಲ್ಲವನ್ನು ಸಹ ತಿನ್ನಬೇಕು ಅಂತಲೇ ಹೇಳ್ಬೋದು. ನೋಡಿ, ಈಗ ಗಾರಿಗೆ ಯಾವ ರೀತಿ ಆಗಿದೆ ಅಂತ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಗೋಳಿ ಬಜೆಯಾಗಿ ಕಲರ್ ಬರಬೇಕು. ಇದೊಂದು ಒಳ್ಳೆ ಒಂದು ಕೆಂಪಗಿನ ಕಲರ್ ಬರಬೇಕು. ಮತ್ತು ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಒಮ್ಮೆ ಚೆಕ್ ಮಾಡಿ ನೋಡಬೇಕು. ಅಂದರೆ ತೆಗೆಯೋದಕ್ಕಿಂತ ಮುಂಚೆ 2 ಸೈಡ್ ಒಳ್ಳೆ ಬಣ್ಣ ಬಂದಿದ ಅಂತ, ಚೆನ್ನಾಗಿ ಬೆಂದಿದ ಅಂತ ನೋಡಬೇಕು. ಒಳ್ಳೆ ಬಣ್ಣ ಬಂದರೆ ಉಂಟಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಉಂಟಲ್ಲ ಬೇಗ ಕಪ್ಪಾಗ್ತದೆ, ಹಾಗೇನಾಗ್ತದೆ ಒಳಗಡೆ ಬೆಂದಿರುವುದಿಲ್ಲ. ಯಾಕಂದ್ರೆ ನಾವು ಅಕ್ಕಿಯನ್ನು ಹಾಗೆಯೇ ಹಾಕಿರೋದು, ಏನು ಸ್ಟೀಮ್ ಮಾಡಿದ್ರಂತಹದ್ದಲ್ಲ, ಎಲ್ಲ ಹಸಿಯಾಗಿರುವಂತಹದ್ದು. ಹಲಸಿನ ಹಣ್ಣಾಗಲಿ ಅಕ್ಕಿ ಆಗಲಿ ಎಲ್ಲ ಹಸಿಯೇ ಇರುವುದಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಹೀರ್ತದಲ್ಲ, ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಕೈಯಲ್ಲಿ ಹಾಕಿ ತೋರಿಸ್ತೇನೆ ಗಾರಿಗೆ, ನೋಡಿ ಯಾವ ರೀತಿ ಬರ್ತದೆ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತೇನೆ. ನನಗೆ ಚಿಕ್ಕ ಚಿಕ್ಕ ಗಾರಿಗೆ ಅಂದರೆ ಇಷ್ಟ ಆಗ್ತದೆ. ಮಕ್ಕಳಿಗೆ ಕೂಡ ಪುಟ್ಟ ಗಾರಿಗೆ ತಿನ್ನಲಿಕ್ಕೆ ಕೂಡ ಇಷ್ಟ ಆಗ್ತದೆ, ಮತ್ತು ನೋಡಲಿಕ್ಕೆ ಕೂಡ ಒಂದು ಖುಷಿ ಅಲ್ಲ, ಚಿಕ್ಕ ಚಿಕ್ಕ ಪುಟ್ಟ ಗಾರಿಗೆ ಅಂತ. ಸೊ ಹಾಗಾಗಿ ಕೈಯಲ್ಲಿ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಜಾಗ್ರತೆ ಮಾತ್ರ, ಎಣ್ಣೆ ರಟ್ಟದಾಗಿ ನೋಡಿ. ಅಂದರೆ ಹೆದರಿಕೆಯಿಂದ ಕೆಲವರು ಮೇಲಿಂದನೇ ಹಾಕಿ ಬಿಡ್ತಾರೆ ಬುಳುಂಕ ಅಂತ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಹತ್ತಿರದಿಂದನೇ ಹಾಕ್ಕೊಳ್ಳಿ, ಏನಾಗೋದಿಲ್ಲ, ಕೈಯಿಂದ ಏನು ಜಾರುವುದಿಲ್ಲ, ಅಷ್ಟು ತೆಳ್ಳಗಿಲ್ಲ ಹಿಟ್ಟು. ಅದಕ್ಕೆ ಹೇಳೋದು, ಒಂದು ಟಿಪ್ಸ್ ನಾನು ಕೊಟ್ಟದ್ದು, ತೆಂಗಿನಕಾಯಿಯನ್ನು ನಂತರ ಹಾಕಿ ಅಂತ, ಆಗ ಹಿಟ್ಟು ಜಾರುವುದಿಲ್ಲ ಕೈಯಲ್ಲಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಬೋದು. ಹಾಗೆಯೇ ನೋಡಿ, ಮಧ್ಯಮ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎರಡೂ ಸೈಡ್ ಚೆನ್ನಾಗಿ ಒಂದು ಒಳ್ಳೆ ಕೆಂಪಗಿನ ಕಲರ್ ಬರುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಡೀಪ್ ಫ್ರೈಯೇ ಮಾಡಬೇಕು. ಡೀಪ್ ಫ್ರೈಯೇ ಮಾಡಿದರೆ ಚೆನ್ನಾಗಿರೋದು. ಹಾಗೆಯೇ ಹಲಸಿನ ಹಣ್ಣಿಂದ ದೋಸೆ ಮಾಡಬಹುದು, ಮತ್ತು ಬೇರೆ ಬೇರೆ ತಿಂಡಿಗಳನ್ನು ಕೂಡ ಮಾಡಬಹುದು. ಸೊ ಚೆನ್ನಾಗಿರ್ತದೆ. ಹಲಸನ್ನು ಯಾವಾಗಲೂ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಹಲಸು ಯಾವುದೇ ತಿಂಡಿ ಆಗಲೂ ಮನುಷ್ಯನ ಅಥವಾ ಪ್ರಾಣಿಗಳ ಹೊಟ್ಟೆ ಫುಲ್ ಆಗಬೇಕು, ಅದು ಅಂದರೆ ತಿಂದು ಹೋಗಬೇಕು, ಅದು ವೇಸ್ಟ್ ಆಗಿ ಹೋಗಬಾರ್ದು, ವಾಸನೆ ಬರುವ ಹಾಗೆ ಆಗಬಾರ್ದು. ಹಲಸಿನಿಂದ ಜಾಸ್ತಿ ಎಂತೆಲ್ಲ ಮಾಡ್ಬೋದು ಗೊತ್ತುಂಟ ತಿಂಡಿ. ಅದರ ಪಚ್ಚಿಲ್ ಅಂತ ಹೇಳ್ತೇವಲ್ಲ, ಅದನ್ನು ತೆಗೆದು ನಾವು ಉಪ್ಪು ನೀರಿನಲ್ಲಿ ಹಾಕಿ ಅದರದ್ದೇ ಒಂದು ಪದಾರ್ಥ ಕೂಡ ಮಾಡಬಹುದು. ಅದರದ್ದೇ ಒಂದು ಉಪ್ಪು ನೀರಿನಲ್ಲಿ ಹಾಕಿ ಗಂಜಿ ಜೊತೆ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಕಲರ್ ಬಂತು ಅಂತ, ಇಷ್ಟು ತುಂಬ ಚೆನ್ನಾಗಿರ್ತದೆ. ಯಾಕಂದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಸೊ ಇನ್ನುಳಿದ ಗಾರಿಗೆಯನ್ನು ಕೂಡ ನಾನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಸೊ ನೋಡಿ, ಫೈನಲಿ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಈ ರೀತಿ ಸಂಜೆ ಜೋರು ಮಳೆ ಬರ್ತಾ ಇರುವಾಗ ಒಂದು ಗ್ಲಾಸ್ ಬ್ಲ್ಯಾಕ್ ಟೀಯೋ ಅಥವಾ ಒಂದು ಗ್ಲಾಸ್ ಟೀ ಜೊತೆಗೆ ಈ ರೀತಿ ಗಾರಿಗೆ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ. ಬಿಸಿ ಬಿಸಿಯಾದ ಗಾರಿಗೆ, ಹಾಗೇನೆ ಒಂದು ಬಿಸಿ ಬಿಸಿಯಾದ ಬ್ಲ್ಯಾಕ್ ಟೀ, ಆಹಾ, ಆ ಮಳೆಗೆ ಎಷ್ಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಅಲ್ವಾ. ಸೊ ಹಾಗಾಗಿ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗ್ತದೆ. ನೋಡಿ, ಒಳಗಡೆ ಕೂಡ ನಾನು ತೋರಿಸ್ತಾ ಇದ್ದೇನೆ ಗಾರಿಗೆ ಒಳಗಡೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಹೊರಗಡೆದು ಆ ಒಂದು ಕ್ರಿಸ್ಪಿ ಲೇಯರ್, ಒಳಗಡೆ ಆ ಸಾಫ್ಟ್ ಆಗಿರ್ತದೆ. ಪ್ರತಿ ಬೈಟಿನಲ್ಲೂ ತಿನ್ನುವಾಗ ಆ ತೆಂಗಿನ ತುರಿಯ ಆಹಾ, ಆ ಮಜನೇ ಬೇರೆ. ಹಾಗೆಯೇ ಆ ಏಲಕ್ಕಿ ಹಾಕಿರುವಂತಹ ಸುವಾಸನೆ, ಹಲಸಿನ ಹಣ್ಣಿನ ಸುವಾಸನೆ. ನೀವು ಇದನ್ನು ಫ್ರೈ ಮಾಡ್ತಾ ಇರುವಾಗ ಉಂಟಲ್ಲ, ಮನೆಗೆ ಯಾರಾದ್ರು ಗೆಸ್ಟ್ ಬರಬೇಕು, ನೀವು ಹಲಸಿನ ಹಣ್ಣಿನ ಗಾರಿಗೆ ಮಾಡಿದ್ದು ಖಂಡಿತ ಖಾಲಿಯಾಗಿ ಬಿಡ್ತದೆ. ಯಾಕಂದರೆ ಅಷ್ಟು ಪರಿಮಳ ಬರ್ತದೆ ಗೊತ್ತುಂಟಾ. ಸೊ ಹಾಗಾದರೆ ಇವತ್ತು ಹಲಸಿನ ಹಣ್ಣಿನ ಗಾರಿಗೆ ನಿಮ್ಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಾನು ಹೇಳಿದಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಅವರೆಲ್ಲ ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.